ನಮಸ್ತೆ, ನಾನು ನವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಾಯಂಕಾಲ ನಮ್ಮ ಅಕ್ಕ ನನ್ನ ಡೇಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಆಫ್ಟರ್ ದಟ್ ನನ್ನ ಮೂವಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ಇವತ್ತು ಫುಲ್ ಅಕ್ಕ ನನ್ನ ಡೇಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಲೈಕ್ ಹೇಗೆ ಈಗ ಹುಡುಗ ಹೋಗ್ತಾರೆ ಅಲ್ವಾ, ಸೊ ಹಾಗೆ ನಮ್ಮ ಅಕ್ಕ ಫ್ರೀಯಾಗಿ ಎಲ್ಲ ಹೌದು ನೀಟಾಗೆಲ್ಲ ಬುಕ್ ಮಾಡಿದ್ದಾರೆ ಆಲ್ರೆಡಿ. ಲೈಕ್ ಟೇಬಲ್ ಬುಕ್ ಮಾಡಿದ್ದಾರೆ, ಮೂವಿ ಟಿಕೆಟ್ ಬುಕ್ ಮಾಡಿದ್ದಾರೆ. ಸೊ ಫುಲ್ ಜಾಲಿ ಇವತ್ತು. ನೋಡೋಣ ಹೇಗಿರುತ್ತೆ ಆ ರೆಸ್ಟೋರೆಂಟ್ ಅಂತ. ಲೆಟ್ಸ್ ಸಿ. ಫೈನಲಿ ರಾತೋಸಿಗೆ ಬಂದಿದ್ದೀವಿ. ಸೊ 8:45 ಆಗಿದೆ ಗೊತ್ತಾ. ಸೊ ಸ್ಟಿಲ್ ಯಾವ ಥರ ಇದೆ ನೋಡಿ. ಲೈಕ್ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೆ, ಲೈಕ್ ಇಲ್ಲಿ ನೈಟ್ ಆದ್ರೂ ಅಂದರೆ ನೈಟ್ 9 ಗಂಟೆ ಆದರೂ ಬೆಳಕಿರುತ್ತೆ ಅಂತ. ಬಟ್ ಒಂಥರ ಚೆನ್ನಾಗಿದೆ ವ್ಯೂಸ್ ಎಲ್ಲ. ಬಟ್ ನಮ್ಮ ಅಕ್ಕ ಮ್ಯಾಪ್ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಮ್ಯಾಪೇ ನಮಗೆ ದಾರಿ ಇವಾಗ ಅಲ್ವಾ. ಚೆನ್ನಾಗಿದೆ ವ್ಯೂಸ್ ಅಂತ ಒಂಥರ ಖುಷಿ ಆಗುತ್ತೆ. ಅದು 2 ವಾರ ಆದಮೇಲೆ ನಾನು ಓಡಾಡ್ತಾ ಇದ್ದೀನಿ ಮತ್ತೆ. ಅಂತಹ ರೆಸ್ಟೋರೆಂಟ್ ಅಲ್ವಾ ಇದು, ಇದೇನೆ. ಸೊ ಹೆಸ್ರೇನು ಅಕ್ಕ? 60 seconds to ನಪೋಲಿ. ಸೊ ನಮ್ಮ ಅಕ್ಕ ಗೂಗಲ್ ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ. ಲೈಕ್ ತುಂಬ ಜನ ಇದ್ದಾರೆ ಆಲ್ರೆಡಿ. ನೋಡುವ, ತೋರಿಸ್ತೀನಿ ಅಂತ ಹೇಳಿದ್ರು. ಓಕೆ, ಥ್ಯಾಂಕ್ ಯು. ಓಕೆ, ಇದು ಡ್ರಿಂಕ್ಸ್ ಮೆನ್ಯೂ ಇದೆ ನೋಡು. Vegetarian, but many vegetarians you know why it's not vegetarian, right? Okay. Yeah. But you eat parmigiano? What is that? The cheese. Like milk product, right? Yeah, but it's like one cheese, but it's also with it's a pesto sauce. Yeah, it's pesto, no tomato soup, only pesto. ಮಾಡಿ ಪಾಸ್ತಾ ಈ ಫ್ಲೇವರಲ್ಲಿ ಆರ್ಡರ್ ಮಾಡು. ಬೇಡ, ಇದು ನೋಡೋಣ ಚೆನ್ನಾಗಿದೆ ಅಂತ. ಓಕೆ. Yeah. Okay, you want extra burrata on top? Extra bread? It's the mozzarella on the top. Oh yeah, sure. And it has very creamy inside, it's very fresh. Yeah. It's Okay. 5 euros extra, but it's very nice. Okay. Yeah? Yeah. Okay. ಫೈನಲಿ ನಮ್ಮ ಅಕ್ಕ ಆರ್ಡ್ರ್ ಮಾಡಿದ್ದಾರೆ. ಬಟ್ ಖುಷಿ ಅವ್ರು ಇಂಗ್ಲೀಷಲ್ಲಿ ಮಾತಾಡಿದ್ರು ಅಂತ. ಇಲ್ಲ ಅಂದಿದ್ರೆ ಅದು ಆ ಮೆನ್ಯೂ ಜರ್ಮನಲ್ಲಿದೆ, ಒಂದು ಅಕ್ಷರ ಅರ್ಥ ಆಗಲ್ಲ ನನಗಂತೂ. ಅವ್ಳು ಹೇಳೋವರೆಗೂ ನಂಗೆ ಗೊತ್ತಿಲ್ಲ ಅದು ಏನಂತ. ಫೈನಲಿ ಏನೋ ಆರ್ಡ್ರ್ ಮಾಡಿದ್ದೀವಿ, ಬಟ್ ಗೊತ್ತಿಲ್ಲ ವೆದರ್ ಚೆನ್ನಾಗಿರುತ್ತೆ ಇಲ್ಲ ಅಂತ. ಲೆಟ್ಸ್ ಸಿ, ಬಂದಮೇಲೆ ಹೇಗಿರುತ್ತೆ ಗೊತ್ತಿಲ್ಲ. ಬಟ್ ನಮಗಿರೋದು 1 hour ಅಷ್ಟೇ ಟೈಮು. ಮತ್ತು ನಾವು ಮೂವಿಗೆ ಹೋಗಬೇಕು. ಯಾಕೆ ನಗ್ತಾ ಇದೆಯಾ? ಮೂವಿಗೆ ಹೋಗ್ಬೇಕು ಅಂದರೆ ಅಲ್ಲ, ಆ ಅಬ್ಸೆಷನ್ ಅಂದರೆ ಎಷ್ಟು ಅಬ್ಸೆಸ್ ಆಗಿಬಿಟ್ಟಿದ್ದೀನಿ ಅಂತಂದರೆ 1 ವೀಕಿಂದ ಅಲ್ಲ, ಆ್ಯಕ್ಚುಲಿ 15 ಡೇಸಿಂದ ಏನು ಯಾವ ಇನ್ಸ್ಟಾಗ್ರಾಮ್ ಓಪನ್ ಮಾಡು ಅಬ್ಸೆಷನ್ ಜನ. ಬಟ್ ನೀನು ರಾತ್ರಿ ನನ್ನ ಕರ್ಕೊಂಡು ಹೋಗ್ತಾ ಇದೀಯಾ, ಅದು ಹಾರರ್ ಮೂವಿಗೆ. ಮುಕ್ಕಾಲಿಗಿರೋದು ಶೋ, ಅದು 1 ಗಂಟೆವರೆಗೂ ಇರುತ್ತೆ. ಏನಾಗ್ತಲ್ಲ ನವ್ಯ ನನಗಂತೂ ಗೊತ್ತಿಲ್ಲ. ನನಗೆ ಹಾರರ್ ಮೂವಿನ ಲೈಕ್ ಥಿಯೇಟ್ರಲ್ಲಿ ನೋಡಬೇಕಂತ ತುಂಬ ಆಸೆ ಇತ್ತು. ನಾನು ಇದುವರೆಗೂ ಯಾವುದೋ ಹಾರರ್ ಮೂವಿ ಥಿಯೇಟ್ರಲ್ಲಿ ನಾನು ನೋಡಿಲ್ಲ ಹೋಗಿ. ಸೊ ಫಸ್ಟ್ ಟೈಮ್ ಅದು ಅಕ್ಕನ ಜೊತೆ ಜರ್ಮನಿಲಿ ಹೋಗ್ತಾಯಿದ್ದೀನಿ, ಇಂಡಿಯಾದಲ್ಲೂ ಹೋಗಿಲ್ಲ. ಗೊತ್ತಿಲ್ಲ ಹೇಗಿರುತ್ತಂತ. ಅದು ಮಧ್ಯರಾತ್ರಿ ಕರೆಕ್ಟಾಗಿ 10:45 ನಾವು ಟಿಕೆಟ್ ಬುಕ್ ಮಾಡಿರೋದು, ಮುಗಿಯೋದು 1 ಗಂಟೆ. ಎಷ್ಟು ಭಯದಲ್ಲೂ ಮನೆಗೆ ಹೋಗ್ತೀವೋ ಗೊತ್ತಿಲ್ಲ, ಬಟ್ ನೋಡೋಣ. ಓಕೆ, ಫೈನಲಿ ನಾವು ಆರ್ಡ್ರ್ ಮಾಡಿದ್ದು ಬಂದಿದೆ. ಲೆಟ್ಸ್ ಸ್ಟಾರ್ಟ್ ಮಾಡೋಣ ಅಕ್ಕ. ಅಕ್ಕ ಚೆನ್ನಾಗಿದೆಯಾ?
ನಾನು ಟ್ರೈ ಮಾಡ್ತೀನಿ, ನೋಡೋಣ ಹೇಗಿದೆ ಅಂತ. ನಾಟ್ ಬ್ಯಾಡ್, ಚೆನ್ನಾಗಿದೆಯಾ? ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಗೊತ್ತಿಲ್ಲ. ಈ ಚೀಸ್ ಇದೆಲ್ಲ ಅವ್ರು ಇಲ್ಲೇ ಮಾಡ್ತಾರೆ, ಅದಕ್ಕೆ ಇದೆಲ್ಲ ಕಾಸ್ಟು, ಅದಕ್ಕೆ ಇದೆಲ್ಲ ಅವ್ರ ಚೀಸು ಎಲ್ಲ ಇಲ್ಲೇ ಮಾಡ್ತಾರೆ. ಬಟ್ ಅದೇ ಕಟ್ ಮಾಡಿ ತಿನ್ನೋದೇ ಸ್ವಲ್ಪ ಕಷ್ಟ. ಪಿಜ್ಜಾನ ಕೊಯ್ಕೊಂಡು ತಿನ್ನೋಕೆ ಅರ್ಧ ಗಂಟೆ ಬೇಕು, ಖಾಲಿ ಮಾಡೋಕೆ ಅರ್ಧ ಗಂಟೆ. ಈ ಥರ ಕೊಯ್ದ್ಬಿಟ್ಟು ಆಮೇಲೆ ಅದನ್ನು ಫೋರ್ಕಲ್ಲಿ ಹಾಕ್ಕೊಂಡು ಅಪ್ಪ ನಾನು ತಿಂತಾ ಇಲ್ವಾ? ಅದೇ ಹಾಗೆ ತಿನ್ನಬೇಕು. ಟೇಬಲ್ ಎಥಿಕ್ಸ್ನ ಕಲಿಬೇಕು ಇದಕ್ಕೆ. ಬಟ್ ಸ್ವಲ್ಪ ಕಷ್ಟ ಇದೆ ಖಾಲಿ ಮಾಡೋಕ್ಕೆ. ನಂಗೆ ಆಲ್ರೆಡಿ ಸಾಕಾಯ್ತು ಅನಿಸ್ತಾ ಇದೆ. ಬೇರೆದೆಲ್ಲ ನಿಮಗೆ? ಅಪ್ಪ ಬೇಡಕ್ಕ, ನನಗೆ ಸಾಕು. ಫೈನಲಿ ದೊಡ್ಡ ಪಿಜ್ಜಾನ ತಿಂದು ಖಾಲಿ ಮಾಡಿದ್ದೀವಿ. ಆಲ್ಮೋಸ್ಟ್ ಡ್ರಿಂಕ್ಸು ಖಾಲಿ ಆಯಿತು. ಬಟ್ ನನ್ನ ರಿವ್ಯೂ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ತಿಂದಿದ್ದು. ಬಟ್ ಅಕ್ಕಂಗೆ ಕೇಳ್ತೀನಿ, ಅಕ್ಕಂಗೆ ಇಷ್ಟ ಆಗಿರ್ಬೋದು. ಸೊ ಇಷ್ಟ ಆಯಿತಾ? ಓಕೆ, ನಾಟ್ ಟೂ ಗುಡ್. ಯಾಕಂದರೆ ನಾನು ತುಂಬ ಚೆನ್ನಾಗಿರೋ ಪಿಜ್ಜಾಸ್ ತಿಂದಿದ್ದೀನಿ, ಪಿಜ್ಜಾ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಅಫ್ಕೋರ್ಸ್ ಇದು ಬ್ರಿಕ್ ಓವನ್ ಪಿಜ್ಜಾನೇ, ಬಟ್ ಸ್ಟಿಲ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಇಷ್ಟೊಂದು ರಿವ್ಯೂಸ್. ಡ್ರಿಂಕ್ಸ್ ಓಕೆನಾ? ಹಾಂ, ಡ್ರಿಂಕ್ಸ್ 10 ಗಂಟೆ ಆಗಲೇ ಬರುವಾಗ 8:45 ಇತ್ತು, ಈಗ 10 ಗಂಟೆ ಆಯಿತು. ಸ್ಟಿಲ್ ಇಷ್ಟೊಂದು ಬೆಳಕಿದೆ. ಇದೊಂಥರ ಈ ಥರ ವೆದರ್ ಚೆನ್ನಾಗಿದೆ, ಅಂದರೆ ಲೇಟ್ ನೈಟು ಡ್ಯೂಟಿಗೆ ಹೋಗೋರಿಗೆ ಅವ್ರಿಗೆಲ್ಲ ಇದು ಚೆನ್ನಾಗಿರುತ್ತೆ. ಡ್ಯೂಟಿ ಮುಗಿಸ್ಕೊಂಡು ನಿಧಾನಕ್ಕೆ ಲೇಟಾಗಿ ಬರೋರಿಗೆ. ನಮ್ಮ ಮನೇಲೆಲ್ಲ ಹೇಳಿದ್ರೆ 10 ಗಂಟೆಲಿ ಆಚೆ ಹೋಗ್ತೀಯ ಮೂವಿ ನೋಡೋದು. ಇಲ್ಲಿ ಈ ಥರ ಇದ್ದಾಗ ಹೋಗ್ಬೇಕಾಗಿದೆ. ಇಟ್ಸ್ ಓಕೆ. ಯಾಕೆಂದರೆ 10 ಗಂಟೆ ಇವಾಗ ನೋಡಿ ಹೇಗೆ ಕಾಣಿಸ್ತಿದೆ, ಫುಲ್ ಬೆಳಕಿದೆ. ಲೈಕ್ ಯಾವ ಥರ ಅಂದರೆ ಸಾಯಂಕಾಲ 5:30 6 ಗಂಟೆ ಥರ ಇದೆ ಆ ಥರ. ಬಟ್ 10 ಗಂಟೆ ಫುಲ್ ಸುತ್ತ ಹಿಡ್ಕೊಂಬರ್ತೀನಿ. ಅಂದರೆ ಇದ್ದಾರೆ, ಜಾಸ್ತಿ ಜನ ಇಲ್ಲ. ಮತ್ತೆ ಟೈಮ್ ಆಗಿದ್ರೆ ಹೆಂಗೆ ಆಟ ಆಡಿಸ್ತಾಳೆ ಗೊತ್ತಾ? ಇನ್ನು ನಮ್ಗೆ 10:45 ಇರೋದು ಮೂವಿ. ಟೈಮ್ ಎಷ್ಟು ಇವಾಗ? ಎಷ್ಟು? 10 ಆ ಕಡೆ ನಡಿ. 10 ಅಷ್ಟೇ ತಾನೇ. ಬಸ್ ಬಂತು, ನಡಿ ಬೇಗ ನಡಿ. ಫೈನಲಿ ಇವಾಗ ಮೂವಿಗೆ ಹೋಗ್ತಾ ಇದ್ದೀವಿ. ಅದು ಒಬ್ಸೆಷನ್ ಮೂವಿ, ಹೇಗಿರುತ್ತೆ ಏನು ಗೊತ್ತಿಲ್ಲ. ಬಟ್ ಸ್ವಲ್ಪ ಭಯ ಇದೆ, ಯಾಕೆಂದರೆ ಹಾರರ್ ಮೂವಿ, ಅದು ನಾವು ರಾತ್ರಿಯಲ್ಲಿ ನೋಡ್ತಾ ಇದ್ದೀವಿ. ಅದು ಇಬ್ಬರೇ, ಗೊತ್ತಿಲ್ಲ ಹೇಗಾಗುತ್ತೆ ಅಂತ. ಬಟ್ ಅದು ತುಂಬ ಲೈಕ್ ಬಿಗ್ ಆಗಿದೆ ಅಲ್ವಾ ಥಿಯೇಟರ್. ಆ್ಯಂಡ್ ನಾವಿಬ್ಬರು ಬುಕ್ ಮಾಡ್ಕೊಂಡಿರೋದು VIP ಸೀಟ್ ಬುಕ್ ಮಾಡ್ಕೊಂಡಿದ್ದೀವಿ. VIP ಥರ ಹೋಗ್ತಾ ಇದ್ದೀವಿ. ಬಟ್ ಕಮ್ಮಿಗೆ ಸಿಕ್ಕಿದೆ ನಮಗೆ VIP ಸೀಟ್. ಅರೌಂಡ್ 10 ಯೂರೋಗೆ ಸಿಕ್ಕಿದೆ, ಕೊಡ್ಬೋದು. ಬಟ್ ನೋಡೋಣ ಹೇಗಿರುತ್ತೆ ಅಂತ. ಮೂವಿ ನೋಡಿಬಿಟ್ಟು ರಿವ್ಯೂ ಮಾಡ್ತೀನಿ ಹೇಗಿದೆ ಅಂತ. ಬಟ್ ನೋಡೋಣ. ಅಕ್ಕ ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲ ಒಬ್ಸೆಷನ್ ಮೂವಿದು. ಲೈಕ್ ಬ್ಯಾನ್ ಏನು ಎಡ್ಡಿಂಗ್ ಥರ ಏನು ಕಾಣಿಸ್ತಾನೆ ಇಲ್ಲ. ಸೊ ಸೂಪರ್ ಗರ್ಲ್. ಸೊ ಫಸ್ಟ್ ಟೈಮ್ ನಾನು ಜರ್ಮನಿಯಲ್ಲಿ ಒಂದು ಮೂವಿಗೆ ಹೋಗ್ತಾ ಇರೋದು. ಸಿನಿಮ್ಯಾಕ್ಸ್ ಇನ್ಸೈಡ್. ಥ್ಯಾಂಕ್ ಯು. ಯಾವುದೋ ಒಂದು ನೋಡಿದ್ಯಾ ಅವನು, ಲೈಕ್ ಬಿಲ್ಡ್ ಮಾಡ್ತಾನೆ, ಬಾಡಿ ಬಿಲ್ಡ್ ಮಾಡೋದ್ರಲ್ಲಿ ಎಲ್ಲದಕ್ಕೂ ಥ್ಯಾಂಕ್ ಯು ಅಂತಾನಲ್ಲ. ಈಗ ತಾನೇ ಊಟ ಮಾಡ್ಕೊಂಡು ಬಂದಿದ್ದೀವಿ ಜಸ್ಟ್. ಆಮೇಲೆ ಸಿಗೋಣ ನಿಂಗೆ, ಅದಕ್ಕೆ ಆಮೇಲೆ ನಾವು ಒಳಗೆ ಬಂದು ತೊಗೊಂಡ್ರೆ ಏನು ತೊಗೋತೀಯ? ಒಂದು ಪೆಪ್ಸಿ ಇಲ್ಲ ಕೊಕೋ ಕೋಲಾ ಇಲ್ಲ ಒಂದು ಇದು ಬೇಕು ಅಷ್ಟೇ ತೊಗೊಂಡ್ರೆ. ಆದರೆ ಇವಾಗ ಹೊಟ್ಟೆ ತುಂಬಿದೆ ಅಕ್ಕ. ಸ್ಮಾಲ್ ಸಿಗುತ್ತಾ ನೋಡೋಣ, ಆಮೇಲೆ ಇರುತ್ತೆ ಅಕ್ಕ.
ಬಾ ಹೋಗ್ಬಿಡೋಣ. ಹಂಗಾರೆ ಮಾಡ್ಕೊಳ್ಳೋಣ. ಸೊ ಪಾಪ್ಕಾರ್ನ್ ತೊಗೊಂಡಿದ್ದೀವಿ. ಅಕ್ಕಂಗೆ ವಾಟರ್ ಬಾಟ್ಲಿ ಬೇಕು, ನನಗೆ ಪೆಪ್ಸಿ ಬೇಕು. ಸೊ ತಗೋತಾ ಇದ್ದೀವಿ. ಯಾವ್ದು ಬೇಕು? ನಾರ್ಮಲ್ ಪೆಪ್ಸಿ. ಹಾಂ, ಪೆಪ್ಸಿನೇ. ಆಮೇಲೆ ಬೇಕಾದರೆ ನೋಡೋಣ ಅಲ್ವಾ, ಬೇಕಾದರೆ ಬಂದು. ನಾವು ಇನ್ನೊಂದು ಇಸ್ಕೊಬರ್ಬೇಕಾಗಿತ್ತು ಅನಿಸುತ್ತೆ. ಬಟ್ ಸಾಕು, ಅದು ತುಂಬ ಶುಗರ್ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾ ಎಲ್ಲ ರೆಡಿ ಆಗಿದೆ, ಬಟ್ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಫುಲ್ ಥಿಯೇಟ್ರ್ ಒಳಗಡೆ ಇನ್ನು ಯಾರೂ ಇಲ್ಲ. ಲೈಕ್ ಇನ್ನೊಂದು 5 ಮಿನಿಟ್ಸ್ ಇದೆ, ಎಲ್ಲ ಬರ್ತಾರೆ. ಅಕ್ಕನ ಭೂತ ಥರ ಕಾಣಿಸ್ತಿದೆ. ಓ ಮೈ ಗಾಡ್, ನಂಗೆ ಸಖತ್ ಭಯ ಆಗ್ತದೆ ಇವಾಗ. ಏನಕ್ಕೆ ಭಯ? ನಾನಿಲ್ವಾ? No, stop. Okay, that was cringy. Oh my god, I knew it. Way too long. I'm so sorry. I thought it was gross. Okay, this time I want No, you. I'm not. ಎಷ್ಟು ಡಾರ್ಕ್ ಆಗಿ ತೋರಿಸ್ತಿದ್ದಾರೆ. ಅಷ್ಟು ಚಿಕ್ಕದಾಗಿ ತೋರಿಸ್ಯಾರ ಅಬ್ಸೆಷನ್. ಅಯ್ಯೋ ಛೇ. ಫೈನಲಿ ಮೂವಿ ಮುಗಿಸ್ಕೊಂಡು ಬಂದ್ವಿ. ಲೈಕ್ ಹಾರರ್ ಮೂವಿ ಅಂದರೆ ಅದ್ರಲ್ಲಿ ದೆವ್ವ ಇಲ್ಲ, ಬಟ್ ಅವಳೇ ದೆವ್ವ ಥರನೇ ಆಡಿದ್ದಾಳೆ ಸರಿಯಾಗಿ. ಹುಡುಗರಿಗಂತೂ ಲವ್ವೇ ಮಾಡಬಾರ್ದು ಅನ್ಸ್ಬಿಡುತ್ತೆ. ಸೀರಿಯಸ್ಲಿ ಅಲ್ವಾ ಅಕ್ಕ? ಹುಡುಗರು ಲವ್ವೇ ಮಾಡಬಾರ್ದು, ಆ ಥರ ಇದೆ. ಪಾಪ್ಕಾರ್ನ್ ತಗೊಂಡಿದ್ದೀವಿ, ನೋಡಿ ಎಷ್ಟು ಖಾಲಿ ಮಾಡಿದ್ದೀವಿ. ಅಷ್ಟು ಇಂಟ್ರೆಸ್ಟ್ ನೋಡಿದೆ. ಇಂಟ್ರೆಸ್ಟ್ ಆಗಿತ್ತು. ನಾನಂದು ಸಖತ್ ಕಣ್ಣೆಲ್ಲ ಮುಚ್ಕೊಂಡ್ಬಿಟ್ಟಿದ್ದೀನಿ. ಲೈಕ್ ಹುಡುಗರು ಆ್ಯಕ್ಚುಲಿ ನೋಡಬೇಕು, ಯಾರು ಹುಡುಗಿನ ಲವ್ ಮಾಡೋಕ್ಕೂ ಮುಂಚೆ. ಹುಡುಗರು ಲವ್ವೇ ಮಾಡೋಕ್ಕೆ ಹೋಗಲ್ಲ. ಅಷ್ಟು ಅಬ್ಸೆಷನ್ ಅಂದರೆ ಅಷ್ಟು ಅಬ್ಸೆಷನ್. ಅವನ್ನೇ ನೋಡ್ತಾ ಇರೋದು, ಹಿಂಗೇ ನೋಡ್ತಾ ಇರ್ತಾನೆ, ಹಿಂಗೆ. ಸೀರಿಯಸ್ಲಿ ವರ್ತ್ ದ ಹೈಪ್. ಕರೆಕ್ಟ್, ಚೆನ್ನಾಗಿತ್ತು. ಫಸ್ಟ್ ಟೈಮ್ ಜರ್ಮನಿಲಿ ಈ ಥರ ಒಂಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಬಟ್ ಚೆನ್ನಾಗಿತ್ತು ಇವತ್ತಿನ ಡೇ. ಈವ್ನಿಂಗ್ ಅಲ್ವಾ, ರಾತ್ರಿ 1 ಗಂಟೆ. ಮಧ್ಯರಾತ್ರಿ 1 ಗಂಟೆ ಇವಾಗ. ಈ ಥರ ಮೂವೀಸ್ ಈ ಟೈಮಲ್ಲೇ ನೋಡ್ಬೇಕು, ಅವಾಗ ಚೆನ್ನಾಗಿತ್ತು. ಬಟ್ ಯಾರು ಒಂದು ಸೀನ್ಗೆ ಹೇಳ್ತೀನಿ, ಅಕ್ಕ ನಾನು ಹೆಂಗೆ ಮನೆಗೆ ಹೋಗೋದು. ಲಿಟ್ರಲಿ ನಂಗೆ ಅಷ್ಟು ಭಯ. ನಾನು ಎಷ್ಟು ಸಲ ಕಣ್ಣು ಮುಚ್ಕೊಂಡಿದ್ದೀನಿ, ನಂಗೆ ನೋಡೋಕ್ಕಾಗ್ದೇನೆ ಅಷ್ಟು ಭಯ ಆಗ್ತಿದೆ. ಬಟ್ ಅಷ್ಟೇ ನಕ್ಕಿದ್ದೀವಿ, ನಗೋದು ತುಂಬ ಇದೆ. ಹಾರರ್ ಥ್ರಿಲ್ಲರ್ ಅಂದರೆ ಕಾಮಿಡಿ ಅಂದರೆ ನಮ್ಮ ಕಡೆ ಮಾಡ್ತಾರಲ್ಲ ಆ ಥರ ಕಾಮಿಡಿ. ಇದು ಬೇರೆ ಥರನೇ ಸೈಕೋಟಿಕ್ ಕಾಮಿಡಿ. ಇದು ಈ ಒಂಥರ ಒಂದು ಕಷ್ಟ ನೋಡಿ ನಗ್ತಾ ಇರೋದು. ಓ ಮೈ ಗಾಡ್, ಏನೋ ಒಂಥರ ಚೆನ್ನಾಗಿತ್ತು. ಬಟ್ ಇವತ್ತಿನ ಡೇ ಲೈಕ್ ಫುಲ್ ಡೇ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಬಟ್ ಯಾರೆಲ್ಲ ನೋಡ್ಬೇಕಂತಿದ್ದೀರೋ ಅಬ್ಸೆಷನ್ ಮೂವಿ ನೋಡಿ. ಯಾರೆಲ್ಲ ಲವರ್ಸ್ ಇದ್ದೀರೋ ಅವರೆಲ್ಲ ಲವರ್ಸ್ ನಿಮ್ಮ ಹುಡುಗಿನ ಕರ್ಕೊಂಡು ಹೋಗಿ ನೋಡಿ. ಫಾರ್ ಎಕ್ಸಾಂಪಲ್, ಒಂದು ಹುಡುಗಿಗೆ ಏನಾದ್ರು ಅಬ್ಸೆಷನ್ ಬಂತು ಒಂದು ಹುಡುಗನ ಮೇಲೆ ಅಂದರೆ ಏನು ಆಗ್ಬೋದು ಅನ್ನೋದಕ್ಕೆ ಮೂವಿ ಇದೆ ಅಲ್ವಾ. ಬಟ್ ಚೆನ್ನಾಗಿದೆ. ಅಲ್ಲ, ಎಲ್ಲಿ ಬೆಂಕಿ ಹತ್ಕೊಂಡ್ರ ಥರನೇ ಕಾಣಿಸ್ತಾ ಇಲ್ಲ ಎಲ್ಲೂ. ಅಲ್ಲಿ ಆಫ್ ಮಾಡಿದ್ದಾರೆ ಒಳಗಡೆ ವಿಯೆಟ್ನಾಮೀಸ್ ರೆಸ್ಟೋರೆಂಟಲ್ಲಿ. ಆಲ್ರೆಡಿ ಎಲ್ಲ ಮುಗಿದಿದೆ ಅನ್ಸುತ್ತಲ್ವಾ, ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಇಂಗ್ಲೀಷಲ್ಲಿ ಏನಂತೀವಿ ನಂಗೆ ಮರ್ತೇ ಹೋಗಿದೆ ಇದಕ್ಕೆ. ಫೈರ್ ಇಂಜಿನಾ? ಹಾಂ ಕರೆಕ್ಟು. ನಂಗೆ ಜರ್ಮನಲ್ಲಿ ಗೊತ್ತಾಯ್ತು, ಇಂಗ್ಲೀಷಲ್ಲೇ ಮರ್ತೋಯ್ತು. ಫೈರ್ ಇಂಜಿನ್ ಜರ್ಮನಾ? ಇದಾಗಿತ್ತು ನಮ್ಮ ನೈಟ್. ಟೋಟಲ್ ಕಂಪ್ಲೀಟ್ date with my sister. So thank you so much for watching. Bye bye.